ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಪ್ರತಿನಿತ್ಯವೂ ಕೂಡ ನಾವು ನಿಮಗೆ ನೀಡ್ತಾ ಹೋಗ್ತಾ ಇದ್ದೀವಿ. ಇನ್ನು ನಿನ್ನೆಯ ಸಂಚಿಕೆಯಲ್ಲಿ ಸಿನಿಮಾ ರಂಗದ ಕುರಿತಾಗಿ ಒಂದಷ್ಟು ವಿಚಾರವನ್ನು ನಾವು ಮಾತಾಡ್ತಾ ಇದ್ವಿ. ಯೋಗ, ಯೋಗ್ಯತೆ, ಸಮಯ ಹೇಗಿರಬೇಕಾಗುತ್ತೆ, ಜೊತೆಗೆ ಪರಿಶ್ರಮ, ಇದರ ಅರ್ಥವೇನು, ಇದು ಒಂದರಿಂದ ಒಂದಕ್ಕೆ ಯಾವ ರೀತಿಯಾಗಿ ಲಿಂಕ್ ಆಗುತ್ತೆ. ಸೊ ನಾವೇನಾದರೂ ಲೈಫಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಈ 4 ಅಂಶಗಳು ಯಾಕೆ ಮುಖ್ಯವಾಗುತ್ತೆ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನಿನ್ನೆಯ ಸಂಚಿಕೆಯಲ್ಲಿ ಗುರುಗಳು ನಮಗೆ ನೀಡಿದ್ರು. ಅದರ ಮುಂದುವರೆದ ಭಾಗವಾಗಿ ಇವತ್ತಿನ ಸಂಚಿಕೆಯಲ್ಲೂ ಕೂಡ ಅದೇ ವಿಚಾರವಾಗಿ ಇನ್ನೊಂದಷ್ಟು ಮಾಹಿತಿಯನ್ನು ನೀಡ್ತೀವಿ. ಹಾಗೆ ಇದರೊಟ್ಟಿಗೆ ಇದು ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ನೀವು ಕೂಡ ಕರೆಗಳನ್ನು ಮಾಡ್ಬೋದು. ಕರೆ ಮಾಡಿದಾಗ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗತ್ತೆ. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿಲ್ಲ, ಡೌಟ್ ಇದೆ ಅನ್ನೋಂಥವ್ರು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೋದಾಗಿದೆ. 1ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆಯನ್ನು ನೀವು ಹೇಳಬೇಕಾಗತ್ತೆ. ನಿಮ್ಮ ಪ್ರಶ್ನೆ ಯಾವಾಗಲೂ ಸ್ಪಷ್ಟವಾಗಿರಲಿ, ಸ್ಫುಟವಾಗಿರಲಿ ಅಂತ ಹೇಳ್ತಾ ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಪಂಡಿತ್ ದಿನೇಶ್ ಗುರೂಜಿಯವರು. ಮೊದಲನೇದಾಗಿ ಗುರೂಜಿಯವರ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮೋಸ್ತುತೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಎಸ್ ವೀಕ್ಷಕರೇ, ನೀವು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಬಹುದು ಅಂತ ಹೇಳ್ತಾ ಇದ್ದೀವಿ. ಹಾಗೆ ಇವತ್ತಿನ ದಿನ ವಿಶೇಷತೆಯನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿನ್ನೆಯ ಸಂಚಿಕೆಯಲ್ಲಿ ನಾವೇನು ಮಾತಾಡ್ತಾ ಇದ್ವಿ ಅಂದರೆ ಸಿನಿಮಾ ರಂಗಕ್ಕೆ ಹೋಗಬೇಕು ಅಂತ ಎಲ್ರಿಗೂ ಕೂಡ ಒಂದು ಆಸೆ ಇದ್ದೇ ಇರುತ್ತೆ. ಅದರಲ್ಲಿ ಹೋದರೆ ಬೇಗ ನಾವು ನೇಮ್ ಫೇಮ್ನ ಗಳಿಸಬಹುದು, ಸಕ್ಸಸ್ನ ಕಾಣಬಹುದು ಅಂತ ಕೆಲವ್ರ ತಲೆಯಲ್ಲಿ ಇರುತ್ತೆ. ಆದರೆ ಸಿನಿಮಾ ರಂಗಕ್ಕೆ ಎಂಟ್ರಿಯನ್ನು ಕೊಡಬೇಕು ಅಂತ ಹೇಳಿದ್ರೆ ಗ್ರಹಗತಿಗಳು ಮುಖ್ಯವಾಗುತ್ತಾ? ಸೊ ನಮ್ಮ ಜಾತಕವನ್ನು ನೋಡಿಕೊಂಡು ಸಿನಿಮಾ ರಂಗಕ್ಕೆ ಹೋಗೋಕ್ಕೆ ಅನುಕೂಲ ಆಗುತ್ತಾ? ಅಂಥ ಸಂದರ್ಭದಲ್ಲಿ ಯೋಗ, ಯೋಗ್ಯತೆ, ಪರಿಶ್ರಮ, ಸಮಯ ಅನ್ನುವಂಥದ್ದು ಎಷ್ಟು ಮುಖ್ಯವಾಗುತ್ತೆ? ಇದರ ಕುರಿತಾಗಿ ನಿನ್ನೆ ಸಂಚಿಕೆಯಲ್ಲಿ ಗುರೂಜಿಯವರು ನಮಗೆ ತಿಳಿಸ್ಕೊಟ್ಟಿದ್ರು. ಅದರ ಮುಂದುವರೆದ ಭಾಗವಾಗಿ ಇವತ್ತಿನ ಸಂಚಿಕೆಯಲ್ಲೂ ಕೂಡ ಅದೇ ವಿಚಾರವಾಗಿ ಇನ್ನೊಂದಷ್ಟು ಮಾಹಿತಿಯನ್ನು ಗುರುಗಳ ಕಡೆಯಿಂದ ನಾವು ಪಡ್ಕೊಳ್ಳೋಣ. ಗುರುಗಳೇ, ಸೊ ಇದ್ರ ಕುರಿತಾಗಿ ಹೇಳೋದಾದರೆ, ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನ ಬಿಂಬವನ್ನು ತೋರಿಸ್ಕೊಳ್ಳೋಕ್ಕೆ ಭಾಳ ಇಷ್ಟ ಆಗುತ್ತೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ 3ನೇ ಮನೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇವತ್ತು 3, 5, 8 ಏನಕ್ಕೆ ಅದು ಇಂಪಾರ್ಟೆಂಟು ಅನ್ನೋದು ನಾನು ಹೇಳ್ತೀನಿ. 12 ಮನೆಗಳಲ್ಲಿ, ನಮ್ಮ ಋಷಿಮುನಿಗಳು ಕೊಟ್ಟಿರ್ತಕ್ಕಂಥ ಮನೆಗಳಲ್ಲಿ 3ನೇ ಮನೆ ಅತಿ ವಿಶೇಷ. ಹಾಗೆ ಈ 3ನೇ ಮನೆ ಸಂಭಾಷಣೆಯನ್ನು ತೋರಿಸುತ್ತೆ. ಸಂಭಾಷಣೆ, ಮಾತೆಲ್ಲರೂ ಆಡ್ತಾರೆ, ಆದರೆ ಸಂಭಾಷಣೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಆ ಸಂಭಾಷಣೆಯಲ್ಲಿ ಬರ್ತಕ್ಕಂಥ ವಿಚಾರಧಾರೆ 3ನೇ ಮನೆ ಇರ್ತಕ್ಕಂಥದ್ದು. ಆದರೆ 3ನೇ ಮನೆಗೆ ಅನೇಕ ಗ್ರಹಗಳು ಕಾರಕ ಆಗುತ್ತೆ. ಇವತ್ತು ಒಂದು ಸಿನಿಮಾ ರಂಗ ನೋಡಿದ್ರೆ ಒಂದು 40ರಿಂದ 50 ಕ್ಯಾರೆಕ್ಟರ್ ಇರ್ತಾರೆ, ಕ್ಯಾರೆಕ್ಟರ್ ಅಂತ ಕರೀತಾರೆ. ಆ 40ರಿಂದ 50 ಕ್ಯಾರೆಕ್ಟ್ರು, ಒಬ್ಬ ಅಲ್ಲಿ ರೌಡಿ ಕ್ಯಾರೆಕ್ಟರ್ ಇರುತ್ತೆ, ಒಬ್ಬ ಹೀರೋ ಕ್ಯಾರೆಕ್ಟರ್ ಇರುತ್ತೆ, ವಿಲನ್ ಕ್ಯಾರೆಕ್ಟ್ರು, ಅಥವಾ ಒಂದು ಹೀರೋಯಿನ್ನು ಅಥವಾ ಕಾಮಿಡಿಯನ್ ಕ್ಯಾರೆಕ್ಟ್ರು, ಪೋಷಕ ಕ್ಯಾರೆಕ್ಟ್ರು, ಇವೆಲ್ಲ ಬಿಂಬಿಸ್ತಕ್ಕಂಥದ್ದು ಲೋವರ್ ಮೈಂಡ್ ಅಂತ ನಾವು ಕರಿತೀವಿ. ಆ ಲೋವರ್ ಮೈಂಡು ಅದನ್ನ ಆಚೆ ತೊಗೊಂಬರುತ್ತೆ. ಈಗ ತುಂಬ ವಯಸ್ಸಾಗಿರೋವನಿಗೆ ಯುವಕನ ಪಾತ್ರ ಹಾಕಿ ಯುವಕನ ಥರ ಆ್ಯಕ್ಟ್ ಮಾಡ್ತಕ್ಕಂಥ ಒಂದು 3ನೇ ಮನೆ ಲೋವರ್ ಮೈಂಡ್ ಅಂತ ತೋರಿಸ್ತೀವಿ. ಆಲ್ರೆಡಿ ಸ್ವಲ್ಪ ಯುವಕರ ಥರ ಇರ್ತಾರೆ, ಅವ್ರಿಗೆ ಸ್ವಲ್ಪ ವೇಷ ಎಲ್ಲ ಹಾಕಿ ವಯಸ್ಸಾಗಿರ್ತಾರ ಆ್ಯಕ್ಟ್ ಮಾಡ್ತಕ್ಕಂಥ ಒಂದು ಪಾತ್ರ. ಇವೆಲ್ಲವೂ ಕೂಡ ಆ ಪಾತ್ರ ಬದಲಾವಣೆಗೆ 3ನೇ ಮನೆಯೇ ಕಾರಣ. 3ನೇ ಮನೆ. ಆದರೆ 3ನೇ ಮನೆ ಅಷ್ಟು ಬಲವಾಗಿಲ್ಲ. ಸಿನಿಮಾ ರಂಗಕ್ಕೆ ಒಂದು ಲೈಟ್ ಟಚ್ ಅಂತ ಕರಿತೀವಿ ಅಷ್ಟೇ. 3ನೇ ಮನೆ ಸಂಭಾಷಣೆ, ಲೋವರ್ ಮೈಂಡು, ಬದಲಾವಣೆ ಅಂದರೆ ಯಾವ ರೀತಿ ನಾವು ಬದಲಾಗಬಹುದು ಅಂತ ಹೇಳ್ತಕ್ಕಂಥ ಒಂದು ವಿಚಾರ. ಆ 3ನೇ ಮನೇಲಿ ಯಾಕೆ 3ನೇ ಮನೆ ತೊಗೊಂಡಿದ್ದಾರೆ ಅಂದರೆ, 3ನೇ ಮನೆ ಇಸ್ ದಿ ಹೌಸ್ ಆಫ್ ಆ್ಯಕ್ಷನ್ ಅಂತ ಕರಿತೀವಿ. ಈಗ ನೀವು ಈ ನ್ಯೂಸ್ ಚಾನಲ್ ನೋಡ್ಬೋದು. ಆ ನ್ಯೂಸ್ ಚಾನಲಲ್ಲಿ ಪಕ್ಕದಲ್ಲಿ ಮೂಕರಿಗೆ ಅಂತ, ಅಂದರೆ ಕಿವುಡರಿಗೆ, ಮೂಕರಿಗಲ್ಲ ಕಿವುಡರಿಗೆ ಒಂದು ಆ್ಯಕ್ಷನ್ ಮಾಡಿ ಹೇಳ್ತಾ ಇರ್ತಾರೆ ಹಿಂಗೆಲ್ಲ ಅಂತ. ಅದು 3ನೇ ಮನೆ, ಆ್ಯಕ್ಷನ್ ಅಂತ ಕರೀತಾರೆ. ಆ್ಯಕ್ಷನ್ ಇಸ್ ದಿ 3rd ಹೌಸ್. ಸೊ ತುಂಬ ಇಂಪಾರ್ಟೆಂಟು. ಅದಕ್ಕೆ ಪ್ರತಿ ಯಾವುದೇ ಒಂದು ಮೂವಿ ಆಗಲಿ, ಒಂದು ಕ್ಯಾಮ್ರಾ ಆದರೆ ಆ್ಯಕ್ಷನ್ ಅಂತ ಹೇಳೇ ಹೇಳ್ತಾರೆ, ಆ್ಯಕ್ಷನ್ ಟೇಕ್ ಅಂತ ಹೇಳೇ ಹೇಳ್ತಾರೆ. ಆ ಆ್ಯಕ್ಷನ್ ಇರ್ತಕ್ಕಂಥದ್ದು 3ನೇ ಮನೆ. 3ನೇ ಮನೆ ವಿಚಾರ ಹೇಳ್ಕೊಂಡು ಹೋದರೆ ಒಂದು ದಿವಸನೇ ಸಾಕಾಗಲ್ಲ. ಅಷ್ಟೊಂದು ಇನ್ಫಾರ್ಮೇಷನ್ ಇದೆ 3ನೇ ಮನೆ.
ನಾನೊಂದು ಸ್ವಲ್ಪ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೇಳ್ತೀನಿ. ಕ್ಯಾಮ್ರಾ ಟೇಕ್ ಆ್ಯಕ್ಷನ್, ಆ್ಯಕ್ಷನ್ ಅಂದಾಗ ಮಾಡು, ಸ್ಟಾರ್ಟ್ ಮಾಡು, ಹಿಂಗೆ ಹಿಂಗೆ ಹೀಗೆ 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 ಆ್ಯಕ್ಷನ್ ಹಿಂಗೆ ತಿರುಗು ಮಾಡು. ಥರ್ಡ್ ಹೌಸ್ ಇದು ಹೌಸ್ ಆಫ್ ಆ್ಯಕ್ಷನ್. ಆ ಆ್ಯಕ್ಷನ್ ಜೊತೆಗೆ ಅಲ್ಲಿ ಕರೇಜ್ ಅಂತ ಬರುತ್ತೆ, ಧೈರ್ಯ. ಕ್ಯಾಮ್ರಾ ಫೇಸ್ ಮಾಡೋಕ್ಕೆ ಧೈರ್ಯ ಬೇಕು, ಭಯ ಪಡ್ತಾರೆ. ಅದಕ್ಕೆ 3ನೇ ಮನೆಗೆ ಕೊಟ್ಟಿದ್ದಾರೆ. ಯಾಕೆ ಇಷ್ಟು ಅದ್ಭುತವಾಗಿದೆ ಅಂದರೆ, ಆ ವಿಡಿಯೋನ ನಾವು ಫೇಸ್ ಮಾಡಬೇಕು ಅಂತಂದರೆ 3ನೇ ಮನೆ ಇಂಪಾರ್ಟೆಂಟು, ಆಮೇಲೆ 5, ಆಮೇಲೆ 8, ಈ 3 ಭಾಳ ಇಂಪಾರ್ಟೆಂಟಾಗಿ ಬರ್ತಕ್ಕಂಥದ್ದು. ಆಲ್ ದೀಸ್ 3 ಹೌಸಸ್. ಅದರಲ್ಲಿ 3ನೇ ಮನೆ ಕರೇಜನ್ನು ತೊಗೊಂಬರುತ್ತೆ. ನಾವು 100 ಜನ ಇದ್ದಾಗ ಮಾತಾಡೋಕ್ಕೆ ಎದುರ್ಕೊಳ್ತೀವಿ, ಆ 100 ಜನಕ್ಕೆ ಸಮಾನವಾಗಿ ಕ್ಯಾಮ್ರಾಗೆ ಎದುರ್ಕೊಳ್ತೀವಿ. ಹೌದು. 100 ಜನರ ಮುಂದೆ ಕರ್ಕೊಂಡೋಗಿ ಮಾತಾಡಪ್ಪ ಅಂತಂದರೆ ಹಿಂಗೆ ನೋಡ್ಬಿಟ್ಟು ಯಪ್ಪ ಏನು ಮಾತಾಡಿದ್ರೆ ಏನು ಅನ್ಕೋತಾರೋ ಅದು ಮಾಡ್ತಾರೋ ಅಂತ. ಕ್ಯಾಮ್ರಾ ಫೇಸ್ ಮಾಡಿದ್ರೆ ಕಾನ್ಷಿಯಸ್ ಅಂತ ಕರಿತೀವಲ್ಲ, ಕಾನ್ಷಿಯಸ್ ಆಗ್ತೀವಿ ಅಂತ. ಆ ಕಾನ್ಷಿಯಸ್ ಮನೆ 3ನೇ ಮನೆ. ನೀನು ಕಾನ್ಷಿಯಸ್ ಆಗಿದೆಯೇನಪ್ಪ ಅಂತಂತ ಹೇಳ್ತಾರಲ್ಲ, ಹೋಗ್ಬಿಟ್ಟಿದ್ದಾರೆ ಮೇಲೆ ಅಂತಂದರೆ ಅದು ಸತ್ತೋಗಿದ್ದಾರೆ ಅಂತಂದರೆ ಅದು 12ನೇ ಮನೆ. ಕಾನ್ಷಿಯಸ್ ಆಗಿದ್ದೀರಾ ಅಂತಂದಾಗ ಥರ್ಡ್ ಹೌಸ್ ಇಸ್ ದಿ ಹೌಸ್ ಆಫ್ ಕಾನ್ಷಿಯಸ್ನೆಸ್. ಆ 3ನೇ ಮನೆ ಕಾನ್ಷಿಯಸ್ನ ತೋರಿಸುತ್ತೆ, ಸಿಕ್ಕಾಪಟ್ಟೆ ಕಾನ್ಷಿಯಸ್ನ ಏನು ಎಂಬ್ರೇಸ್ ಮಾಡುತ್ತೆ. ನೋಡಿ 3ನೇ ಮನೆ ಏನೇನು ಬಂತು? ಫಸ್ಟು ಆ್ಯಕ್ಷನ್ ಬಂತು, ಕರೇಜ್ ಬಂತು, ಕಾನ್ಷಿಯಸ್ ಬಂತು. ಎಲ್ಲ 3ನೇ ಮನೆಯೇ. ಆ 3ನೇ ಮನೆ ಇದ್ದಾಗಲೇ ಇವೆಲ್ಲ ಆಗೋದು. ಎಲ್ಲರೂ ಕೂಡ ಕಾನ್ಷಿಯಸ್ ಆಗಿ, ಕರೇಜ್ ಆಗಿ, ಕಮ್ಯುನಿಕೇಟಿವ್ ಆಗಿರೋಕ್ಕೆ ಕಷ್ಟ. ಹಾಗೆ 3ನೇ ಮನೆ ಸ್ಪಂದಿಸೋದು ಅಂತಂತ, ರೆಸ್ಪಾನ್ಸ್ ಕೊಡಬೇಕು. ಈ ನಾವು ಈ ನ್ಯೂಸ್ ಚಾನೆಲ್ ನೋಡಿದಾಗ, ಡಿಬೇಟ್ ಮಾಡಿದಾಗ ಏನೋ ಕ್ವಶನ್ಗೆ ಏನೋ ಆನ್ಸರ್ ಮಾಡೋದು, ಬೇಡದೇ ಇರತಕ್ಕಂಥ ಇದು ಹೇಳೋದು, ವಾದ ವಿವಾದಗಳು ಅಂತ ಹೇಳ್ತಾರಲ್ಲ, ಡಿಬೇಟೇ 3ನೇ ಮನೆ. ಡಿಬೇಟ್ಗೆ 3ನೇ ಮನೆ. ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ 1ರಿಂದ 12 ಮನೆನ ನಮ್ಮ ಎಂಟೈರ್ ಜೀವನದಲ್ಲಿ ಬರ್ತಕ್ಕಂಥ ಎಲ್ಲ ಘಟ್ಟಗಳನ್ನು ಡಿವೈಡ್ ಮಾಡಿದ್ದಾರೆ. ಸೊ ಈ ಮೂವಿಗೆ ಮತ್ತು ಸೀರಿಯಲ್ಗೆ ಮತ್ತು ಈ ಮೀಡಿಯಾಗೆ ಬೇಕಾಗಿರ್ತಕ್ಕಂಥ ಕಾಂಬಿನೇಷನ್ ಎಲ್ಲವೂ ಕೂಡ ಈ 3 ಮನೆಯಲ್ಲೇ ಕೂತಿದೆ. ಅದಕ್ಕೆ ಈ 3 ಮನೆ ಬಂದಾಗ ಮಾತ್ರ ಅವ್ರಿಗೆ ಫಿಲಮ್ ಲೈನ್ಗೆ ಹೋಗಕ್ಕೆ ಸಾಧ್ಯ. ಇಲ್ಲಾಂದರೆ ಫಿಲಮ್ ಲೈನ್ಗೆ ಹೋಗಕ್ಕೆ ಸಾಧ್ಯನೇ ಇಲ್ಲ, ಸಿಗೋದೂ ಇಲ್ಲ. ಆಸೆ ಬೇರೆ ಮತ್ತು ಯೋಗ ಬೇರೆ. ನಾನು ಅವೆಲ್ಲ ಹೇಳಿದ್ನಲ್ಲ, ಆಸೆ ಬೇರೆ. ಆಸೆ ಎಲ್ಲರಿಗೂ ಬರುತ್ತೆ. ದೊಡ್ಡ ಮನೆ ಕಟ್ಟಬೇಕು ಅಂತ ಆಸೆ. ಆ ದೊಡ್ಡ ಮನೆ ಕಟ್ಟಬೇಕು ಅಂದಾಗ ಅವರಲ್ಲಿ ಆ ದುಡ್ಡಿದ್ರೂ ಕೂಡ ಕಟ್ಟಕ್ಕಾಗಲ್ಲ. ತುಂಬ ಜನ ದುಡ್ಡಿದೆ ಸರ್, ಕಟ್ಟಕ್ಕಾಗ್ತಾಯಿಲ್ಲ ಅಂತ ಹೇಳ್ತಾರೆ. ಹಾಗೆ ಈ 4ನೇ ಮನೆ ಬಂದಾಗಲೇ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಚಾರ. 3ನೇ ಮನೆ ಇನ್ನೊಂದು ಏನು ಇಂಪಾರ್ಟೆಂಟು ಅಂತಂದರೆ, ಇಲ್ಲಿ ಥರ್ಡ್ ಹೌಸ್ ಬಂದ್ಬಿಟ್ಟು ನಮಗೆ ಮೀಡಿಯಾ ಅಂತಲೇ ಬರುತ್ತೆ ಮೇಜರಾಗಿ. ಆದರೆ 3ನೇ ಮನೆ ದೊಡ್ಡ ಮೀಡಿಯಾ ಅಲ್ಲ, ಸ್ಮಾಲ್ ಮೀಡಿಯಾ ಅಂತ ಹೇಳ್ತೀವಿ, ಸ್ಮಾಲ್ ವಿಂಡೋ ಅಂತ ಹೇಳ್ತೀವಿ. ಈ 3ನೇ ಮನೆ ಇರ್ತಕ್ಕಂಥದ್ದು 2ನೇ ಮನೆ ಮತ್ತು 4ನೇ ಮನೆ ಮಧ್ಯದಲ್ಲಿ. 2ನೇ ಮನೆ ಮತ್ತು 4ನೇ ಮನೆ. ಈ 3ನೇ ಮನೆನೇ ಯಾಕೆ ವೀಕ್ಷಣೆ ತೋರಿಸಿದ್ದೀವಿ ಅಂತಂದರೆ, ನಮ್ಮ ಎಂಟೈರ್ ಪ್ರಪಂಚ ವಸುದೈವ ಕುಟುಂಬಕಂ ಅಂತ ಹೇಳ್ತೀವಿ, ಅದು 2ನೇ ಮನೆ. ಹಾಗೆ ನಾವಿರ್ತಕ್ಕಂಥ ಸ್ಥಾನ ನಮ್ಮ ಮನೆ 4ನೇ ಮನೆ. ಇವೆರಡರ ಮಧ್ಯಭಾಗದಲ್ಲಿ ಬರ್ತಕ್ಕಂಥ ಒಂದು ವಿಚಾರವೇ 3ನೇ ಮನೆ. ಅಂದರೆ ವಿ ಆರ್ ರೆಪ್ರೆಸೆಂಟಿಂಗ್ ದಿ ವರ್ಲ್ಡ್, ಹಾಗೆ ವಿ ಆರ್ ರೆಪ್ರೆಸೆಂಟಿಂಗ್ ಅವರ್ ಹೋಮ್, ನಮ್ಮ ಮನೆ. ಸೊ ಅದಕ್ಕೆ ಪ್ರತಿಯೊಬ್ಬರು ಕೂಡ ಅವರ ವಿಚಾರವನ್ನು ಬಂದು ಇಲ್ಲಿ ಹೇಳೋದು. ಯಾವುದೇ ಒಂದು ಕಾರ್ಯಕ್ರಮ ನೋಡಿ, ಬೇರೆ ವಿಚಾರಗಳಿರಲ್ಲ, ವ್ಯಕ್ತಿಗತ ವಿಚಾರಗಳೇ ಎಲ್ಲ ಹೋಗೋದು. ಚಾನಲ್ ನೋಡಿ, ನಮ್ಮ ಚಾನಲ್ ನೋಡಿ, 3ನೇ ಮನೆ ಅದು ನಮ್ಮದು ಅಂತ ಬರ್ತಕ್ಕಂಥದ್ದು. ಸೊ ನಮ್ಮ ವಿಚಾರ ನಾವು ಹಾಕಿದ್ದು ನೋಡ್ಬೇಕು. ಅವರು ಏನಾಗ್ತದೆ, ನಾವೀಗ ಕಾರ್ಯಕ್ರಮ ಏನು ಹಾಕ್ತೀವೋ ದಟ್ ಹ್ಯಾಸ್ ಟು ಬಿ ಸೀನ್. 4th ಹೌಸನ್ನು ರೆಪ್ರೆಸೆಂಟ್ ಮಾಡುತ್ತೆ. ಅದರದ್ದು ವ್ಯಯಭಾವ 3, ವಿಚ್ ಹ್ಯಾಸ್ ಟು ಬಿ ಸೀನ್ ಬೈ ಅದರ್ಸ್ ಅಂತ ಕರೆಯೋದು. ಹಾಗೆ ಎಲೆಕ್ಟ್ರಾನಿಕ್ಸ್ ಅನ್ನೋದು ಒಂದು ಮಾಧ್ಯಮ. ಎಲೆಕ್ಟ್ರಾನಿಕ್ ಇವಾಗಿನ ಕಾಲದಲ್ಲಿ ತಂತ್ರಜ್ಞಾನ ಅಂತ ಕರಿತೀವಿ. ಆ ತಂತ್ರಜ್ಞಾನ ಮಲ್ಟಿಪ್ಲೈ ಆಗುತ್ತೆ. ಆ ತಂತ್ರಜ್ಞಾನ ಮಲ್ಟಿಪ್ಲೈ ಆಗ್ತಕ್ಕಂಥದ್ದು 3ನೇ ಮನೆ. ಸೊ ಇಷ್ಟೂ ಕೂಡ 3ನೇ ಮನೇಲಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. 5ನೇ ಮನೆ ಹೇಳ್ತೀನಿ. 3ನೇ ಮನೆಯೇ ಇಷ್ಟು ಇದೆ, ಇನ್ನೂ ಒಂದಷ್ಟಿದೆ 3ನೇ ಮನೆ.
ಯಾರ ಜಾತಕದಲ್ಲಿ ದಶಾದಲ್ಲೋ ಅಥವಾ ದಶಾದಲ್ಲೇ ಮೇಜರಾಗಿ, ನನ್ನ ಪ್ರಕಾರ ದಶಾದಲ್ಲೇ ಮೇಜರಾಗಿ ಆ ಗ್ರಹದ ನಕ್ಷತ್ರ ಅಥವಾ ಉಪನಕ್ಷತ್ರ ಅಂತ ಎರಡು ಬರುತ್ತೆ. ನಾನು ಯಾವ್ದಾದ್ರು ಜಾತಕ ಹಾಕ್ಬೇಕಾದ್ರೆ ಬರುತ್ತಲ್ಲ ಆ ರೀತಿ ಬರ್ತಕ್ಕಂಥದ್ದು. ದಶದ ನಕ್ಷತ್ರದಲ್ಲೋ ಅಥವಾ ಉಪನಕ್ಷತ್ರದಲ್ಲೋ, ಆ ಉಪನಕ್ಷತ್ರದಲ್ಲೇ ಬಂದಿರತಕ್ಕಂಥ ಮೂರನೇ ಮನೆ ಬಂದಾಗಲೇ ಅವ್ರಿಗೆ ಆಸೆ ಆಗೋದು ನಾನು ನೆಟ್ವರ್ಕಿಂಗ್ ಮಾಡೋಣ. ನೆಟ್ವರ್ಕ್ ಅಂದರೆ ಜಾಸ್ತಿ ಜನರ ಸಂಪರ್ಕ ಮಾಡೋಣ, ನಾನು ಸ್ವಲ್ಪ ಪಬ್ಲಿಕ್ಗೆ ಹೋಗಬೇಕು ಅನ್ನೋ ಆಸೆ, ನಾನು ಎಲ್ಲರಿಗೂ ತೋರಿಸ್ಕೋಬೇಕು ಅಂತ ಆಸೆ. ಅದು ಹೆಂಗೆ ಬೇಕಾದ್ರೆ ಇರ್ಬೋದು. ಆ ಮೂರನೇ ಮನೆ ನಾನು ಯಾವ್ದಾದ್ರು ಕಂಪ್ನಿಗೆ ಹೋಗಿ ಎಲ್ಲರನ್ನೂ ಮಾತಾಡಿಸ್ಬೇಕು, ಅಲ್ಲಿಗೆ ಎಲ್ಲರ ಜೊತೆನೂ ಹೋಗಿ ಕೆಲಸ ಮಾಡಬೇಕು, ಅದು ಮೂರನೇ ಮನೆ. ಸೊ ನೆಟ್ವರ್ಕಿಂಗು, ಕರೇಜು ಇವೆಲ್ಲ ಮೂರನೇ ಮನೆ ಬಂದಿರೋದ್ರಿಂದ ಅಲ್ಲಿ ಮೀಡಿಯಾಗೆ ಫಸ್ಟ್ ಎಂಟ್ರಿನೇ ಥರ್ಡ್ ಹೌಸು. ಸೊ ಸ್ಮಾಲ್ ಇವತ್ತಿನ ಏನು ಯೂಟ್ಯೂಬ್ಗಳಿದಾವಲ್ಲ, ಬೇಕಾದಷ್ಟು ಯೂಟ್ಯೂಬ್ಗಳಿದಾವಲ್ಲ, ಆ ಯೂಟ್ಯೂಬ್ ಎಲ್ಲವೂ ಕೂಡ ಮೂರನೇ ಮನೆಯೇ. ನೀವೊಂದು ಮೂರನೇ ಯೂಟ್ಯೂಬ್ ಮಾಡ್ತಾ ಇದ್ದೀರಾ, ಸ್ವಂತವಾಗಿ ನಾನು ಚಾನಲ್ ಸ್ಟಾರ್ಟ್ ಮಾಡಬೇಕು ಯೂಟ್ಯೂಬ್ ಅದೇ ಸ್ವಂತ ಚಾನಲ್ ಅಂತ ಹೇಳ್ತಾರೆ. ಚಾನಲ್ 10 ವರ್ಷ 20 ವರ್ಷದ ಮುಂಚೆ ಯಾರು ಈ ಥರ ಮಾತಾಡ್ತಾ ಇರಲಿಲ್ಲ, ನಾನೇ ಸ್ವಂತ ಚಾನಲ್ ಮಾಡ್ತೀನಿ ಅಂತ. ಅದೊಂದು ದೊಡ್ಡ ಇದಾಗಿತ್ತು. ಸೊ ಸ್ವಂತ ಚಾನಲ್ ಮಾಡ್ತೀನಿ ಅಂತಂದಾಗ ಅಲ್ಲಿ ಮೂರನೇ ಮನೆ ಲೆಕ್ಕ ಬರುತ್ತೆ. ಬಟ್ ಆ ಮೂರನೇ ಮನೆ ಬಂದರೆ ಅಲ್ಲಿಗೆ ನಿಲ್ಲಲ್ಲ, ಅಲ್ಲಿ ಬೇರೆ ಬೇರೆ ಮನೆಗಳೆಲ್ಲ ಆ್ಯಡ್ ಆಗಿ ಅದನ್ನು ಪ್ರಮೋಟ್ ಮಾಡಬೇಕು. ಓಕೆ, ಒಂದು ಕಾಲ್ ಇದೆ ನೋಡೋಣ ಹಾಗಿದ್ರೆ. ಎಸ್ ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಸಿದ್ಧವಾಗಿದೆ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗಳ ಮದುವೆ ಬಗ್ಗೆ ಕೇಳಬೇಕಿತ್ತು. ಓಕೆ, ಹುಟ್ಟಿದ ದಿನಾಂಕ ಸಮಯ ಗೊತ್ತಿದೆಯಾ? ಹಾ, ಗೊತ್ತಿದೆ ಮೇಡಮ್. ಹೇಳಿ. 7/5/96 1996. ಓಕೆ. 3:49 PM ಉಡುಪಿ. ಓಕೆ, ಉಡುಪಿ. ಹೌದು ಮೇಡಮ್. ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ಕಾರ ಸರ್, ನಿಮ್ಮ ಕಾರ್ಯಕ್ರಮ ತುಂಬಾ ತುಂಬಾ ಒಳ್ಳೆ ಬರ್ತಾ ಇದೆ ಮೇಡಮ್. ಹೌದಾ, ನೋಡ್ತೀರಾ? ಹೌದು, ಹೌದು ಎಲ್ಲ ಜ್ಯೋತಿಷಿಗಳಿಗೆ ನೀವು ಸ್ವಲ್ಪ ಸಲಹೆ ಕೊಡ್ಬೇಕು. ಭಟ್ರಿಗೆ ಭಟ್ರು. ಹೌದೌದು, ನಿಮ್ಮ ಕಡೆ ಎಲ್ಲ ಭಟ್ರೆ. ಹೌದೌದು ನೋಡಿ, ಅಲ್ಲೇ ಗೊತ್ತಾಗುತ್ತೆ ನಾವು. ಅವರೇ ಎಲ್ಲ ತಪ್ಪು ಹೇಳಿ ಜನರ ಹಾದಿ ತಪ್ಪಿಸ್ತಾರೆ ಅವರೇ. ಎಲ್ಲ ಭಟ್ರುಗಳು, ಜ್ಯೋತಿಷಿಗಳು ಈ ಪಬ್ಲಿಕ್ ವ್ಯೂಸ್ನ ಒಪಿನಿಯನ್ಸ್ನ ತಗೋಬೇಕು. ಯಾವುದೇ ಮನುಷ್ಯ ಆಗಿರಲಿ, ನೀವು ವಾಹಿನಿಲಿ ಯಾರು ಬರಲಿ, ಯಾವ್ದಾದ್ರು ದೇವಸ್ಥಾನದಲ್ಲಾರು ಕೂತ್ಕೊಂಡು ಜ್ಯೋತಿಷ್ಯ ಹೇಳಿ, ಎಲ್ಲ ಭಟ್ರಿಗೂ ಎಲ್ಲ ಹೋಗುದು ಭಟ್ರನಲ್ಲಿಗೆ ಅಲ್ಲ ಸರ್. ಅದನ್ನೇ ಹೇಳ್ತಾ ಇರೋದು. ಅವ್ರ ಭಟ್ರಿಗೆ ನಿಮ್ಮ ಮುಖಾಂತರ ನಾನು ಅಲ್ಲಿ ವಾಹಿನಿ ಮುಖಾಂತರ ಅವ್ರಿಗೆಲ್ಲ ಹೇಳ್ತಾ ಇದ್ದೀನಿ. ಒಪಿನಿಯನ್ಸ್ ತಗೊಂಡಿಲ್ಲ ಅಂದ್ರೆ ಈ ಶಾಸ್ತ್ರ ನಿಮ್ಮ ಕೈಯಾರೆ ನೀವೇ ಹಾಳು ಮಾಡ್ತಾ ಇದ್ದೀರಾ. ಅರ್ಥ ಆಯ್ತಾ? ಸೊ ಒಬ್ಬ ಮನುಷ್ಯ, ಒಬ್ಬ ಜ್ಯೋತಿಷ್ಯ ಹೇಳ್ತಾ ಇದ್ದಾನೆ ಅಂದ್ರೆ ಆ ಸಬ್ಜೆಕ್ಟ್ನ ಹಾಳು ಮಾಡಿದ್ರೆ ಅವರೆಲ್ಲ ಕರ್ಮ ಕಟ್ಕೊಳ್ತಾರೆ. ನೀವೇನು ತಲೆ ಕೆಡ್ಸ್ಕೊಬೇಡಿ. 100% ಅವರೆಲ್ಲ ಕರ್ಮ ಕಟ್ಕೊಳ್ತಾರೆ. ಯಾಕಂದ್ರೆ ಶ್ರೇಷ್ಠವಾಗಿರ್ತಕ್ಕಂಥ, ಈಗ ವೈದ್ಯಕೀಯ ಅಂತಂತಂದ್ರೆ ಅದು ಶ್ರೇಷ್ಠ. ಯಾಕಂದ್ರೆ ಒಬ್ಬ ಮನುಷ್ಯನ, ಕೇಳಿಸ್ತಾ ಇದೆಯಲ್ಲಮ್ಮ, ಒಬ್ಬ ಮನುಷ್ಯನ ಆರೋಗ್ಯವನ್ನ ಸರಿಪಡಿಸ್ತಕ್ಕಂಥದ್ದು. ನೀವಲ್ಲಿ ಹೋದಾಗ ಕಿಡ್ನಿ ಮಾರ್ಕೊಂಡ್ರೆ ಅಲ್ವಾ? ಸೊ ಅದು ವೈದ್ಯಕೀಯಕ್ಕೆ ಒಂದು ರೀತಿಯ ಕಳಂಕ. ಅದು ಅವರ ಕರ್ಮಕ್ಕೆ, ಅವರ ವೃತ್ತಿಗೆ ದ್ರೋಹ ಮಾಡ್ತಕ್ಕಂಥದ್ದು. ಹಣ ಎಲ್ಲರೂ ಮಾಡೋಣ ಅದ್ರ ಮುಖಾಂತರ. ಇವಾಗ ಫೀಸ್ ತಗೊಳ್ತಾರೆ, ಡಾಕ್ಟರ್ ಫೀಸ್ ತಗೊಳ್ತಾರೆ, ಆಪರೇಷನ್ಗೂ ಫೀಸ್ ತಗೊಳ್ತಾರೆ. ಅದು ಸಕ್ಸಸ್ ಆಗೋ ಥರ ಇದ್ದಾಗ ಮಾತ್ರ ಅದನ್ನೆಲ್ಲ ಹೇಳ್ತಾರೆ. ಇಲ್ಲ ನೀವು ಮಾಡಬೇಕು, ಇಲ್ಲ ಆಗಿಲ್ಲ ಅಂದರೆ ಟ್ರೈ ಮಾಡಿ, ಆ ಸೂಕ್ಷ್ಮತೆ ನೋಡಿ ಟ್ರೈ ಮಾಡಿ ಅಂತ ಹೇಳ್ತಾರೆ. ನಮ್ಮವ್ರಂಗಲ್ಲ. ಅವರ ಬ್ಯಾಕ್ಗ್ರೌಂಡ್ ಇದೆಯೋ ಇಲ್ವೋ ಅವ್ರದ್ದು ಲಿಸ್ಟ್ ಹೇಳ್ಬಿಡ್ತಾರೆ, ಇಷ್ಟೂ ಮಾಡಿಸ್ಬೇಕು ಅಂತ. ಬರೀ ಬೋಗಸ್ಸು. ಮಂಗಳೂರು ಸೈಡ್ ಎಲ್ಲ ಇದೆಯಲ್ಲ, ಬೆಲ್ಟ್ ಎಲ್ಲ ಪೂರ್ತಿ ಬರೀ ಮಾತು ಸ್ವೀಟ್ ಅಷ್ಟೇ, ಒಳಗಡೆ ಇರೋ ಮನಸ್ಸು ಇಲ್ಲ. ಅವ್ರು ನನ್ನನ್ನು ಧಿಕ್ಕಾರ ಮಾಡೋದು ಚಿಂತೆ ಇಲ್ಲ. ಯಾಕೆ ಅಂದರೆ ಅವ್ರಿಗೇನು ಗೊತ್ತು ಅಂತ. ಈಗ 9 ಇಯರ್ಸಿಂದ ಹೇಳ್ಕೊಂಬರ್ತಾ ಇದ್ದೀನಿ, ಕಾಂಪೌಂಡ್ರ್ ಅಂತ. ಅವ್ರು ನಾನು ಧಿಕ್ಕಾರ ಮಾಡೋದು ಚಿಂತೆ ಇಲ್ಲ. ಯಾಕಂದರೆ ಸಬ್ಜೆಕ್ಟ್ ಇಂಪಾರ್ಟೆಂಟ್ ನನಗೆ, ಜ್ಯೋತಿಷ್ಯ ಇಂಪಾರ್ಟೆಂಟು, ಜ್ಯೋತಿಷಿಗಳು ಇಂಪಾರ್ಟೆಂಟ್ ಇಲ್ಲ. ಇವತ್ತು ಎಲ್ಲೇ ನೋಡ್ರಿ ಟ್ರೋಲ್ ಆಗ್ತಾ ಇದೀವಿ ನಾವೆಲ್ಲ. ಅವ್ರಿಗೆ ಬುದ್ಧಿ ಇಲ್ಲ. ಎಷ್ಟು ಜನ ಟ್ರೋಲ್ ಆಗ್ತಾ ಇದ್ದಾರೆ. ಅದರಲ್ಲಿ ಎಸ್ಪೆಷಲಿ ಯಾರು ಇಟ್ಕೊತಾ ಇದ್ದಾರೆ ಅಂತಂದರೆ ಈ ಟಿ ವಿಲಿ ಬರೋರು, ಮೀಡಿಯಾ ಬರೋರನ್ನೇ ಇಟ್ಕೊತಾ ಇದ್ದಾರೆ. ಇನ್ನೂ ಮೀಡಿಯಾ ಬರೋದಕ್ಕೆ ಹಿಂದೆ ಇದ್ದಾರಲ್ಲ, ಅವ್ರು ಇನ್ನೂ ದೊಡ್ಡ ದೊಡ್ಡ ತಿಮಿಂಗಳಿದ್ದಾರೆ, ಕಾಣಿಸ್ಕೊಳ್ಳೋದೇ ಇಲ್ಲ. ದೊಡ್ಡ ತಿಮಿಂಗಳು. ಅವ್ರು ಯಾರೋ ಒಂದು 4 ಜನ ಟಿ ವಿಲಿ ಬಂದು ಅವ್ರು ಏನೋ ಮೊನ್ನೆ ಯಾವುದೋ ಒಂದು ಸ್ಟೈಲು, ಇದನ್ನು ಮುಗಿಸ್ಬಿಟ್ಟು ಅದನ್ನು ಮಾತಾಡೋಣ. ಮದುವೆ ಬಗ್ಗೆನಮ್ಮ ನೋಡಿ, ದಶಾದಲ್ಲಿ 9, 8 ಒಂದೊಂದಾಗಿ ಹೋಗಬೇಕು. ಮ್ಯಾರೇಜ್ಗೆ ಅಂತ ಹೋದಾಗ ಮ್ಯಾರೇಜೇ ಅನ್ಸುತ್ತಲ್ವ ಕೇಳಿದ್ದು. ಇಲ್ಲಿ ಮೀಡಿಯಂ ಸಕ್ಸಸ್ ಇರ್ತಕ್ಕಂಥದ್ದು 9. ಹಿರಿಯರು ನೋಡಿ ಮಾಡ್ತಕ್ಕಂಥ ಒಂದು ವಿಚಾರ. ಇಲ್ಲಿ ನೋಡಿ, ಇದು ಹಿರಿಯರ ವಿಚಾರ. 9 ಅಂತ ಬಂದಾಗ ಹಿರಿಯರ ವಿಚಾರ, ಹಿರಿಯರು ನೋಡಿ ಮಾಡಬೇಕು. ಆದರೆ ಯಾವುದು ಬಂದರೂ ಕೂಡ 8 ಅಬ್ಸ್ಟಕಲ್ಸ್ ಬರ್ತಾ ಇರುತ್ತೆ ಅವ್ರಿಗೆ ಬರ್ತಕ್ಕಂಥದ್ದು. ಸೊ ಜಾತಕ ಸೆಟ್ ಆಗದೆ ಇರ್ಬೋದು, ಅಥವಾ ಮನೆತನ ಸೆಟ್ ಆಗದೆ ಇರ್ಬೋದು. ಇದು ಅಬ್ಸ್ಟಕಲ್ಸ್ನ ತೋರಿಸುತ್ತೆ. ಫಸ್ಟ್ ಇವರು
ಸೂರ್ಯನಿಗೆ ಗೋಧಿಯನ್ನು ದಾನ ಮಾಡ್ತಾ ಇದ್ರೆ ಅದರ ಇಂಟೆನ್ಸಿಟಿ ಕಮ್ಮಿ ಆಗುತ್ತೆ, ಓಕೆ ಅದರ ಇಂಟೆನ್ಸಿಟಿ ಕಮ್ಮಿ ಆಗ್ತಾ ಇರುತ್ತೆ. ಹ್ಮ್ ಹ್ಮ್ ಓಕೆ, ಸೊ ಅದ್ರ ಜೊತೆಗೆ ಹ್ಮ್ ಭುಕ್ತಿ ಇವಾಗ ನೋಡೋಣ. ಈಗ ನೆಕ್ಸ್ಟ್ ರನ್ನಿಂಗ್ ಭುಕ್ತಿಯಲ್ಲಿ 6 ಬಂದಿರೋದ್ರಿಂದ ಸ್ವಲ್ಪ ಯಾವುದೇ ಬಂದರೂ ಕಟ್ ಆಗ್ತಾ ಇರುತ್ತೆ, ಬರುತ್ತೆ ಹ್ಮ್ ಕಟ್ ಆಗುತ್ತೆ. 6ನೇ ಮನೆ ಕಟ್ ಆಗ್ತಕ್ಕಂಥದ್ದು. ಈ ಬುಧ ಆದ ಮೇಲೆ ಬರ್ತಕ್ಕಂಥ ಒಂದು ಗ್ರಹ ಕೇತುನಲ್ಲಿ ಸ್ವಲ್ಪ 8 ಸ್ವಲ್ಪ ಮಾತುಕತೆ ಗಲಾಟೆಯಿಂದ ಪೂರ್ಣಗೊಳ್ಳುತ್ತೆ. ಸ್ವಲ್ಪ ಇವ್ರು ವೆಯ್ಟ್ ಮಾಡಬೇಕು. ಆಲ್ರೆಡಿ ಇವರಿಗೆ 28 ಆಗಿದೆ. ಹ್ಮ್ ಆ 28ಅಲ್ಲಿ ಬರ್ತಕ್ಕಂಥ ಒಂದು ವಿಚಾರದಲ್ಲಿ 2025 ಮೇ ಆದಮೇಲೆ ಕೇತು ಬರ್ತಾನೆ. ಕೇತುವಿನ ಕಾಂಬಿನೇಷನಲ್ಲಿ ಇಲ್ಲಿ ಅವರಿಗೆ 8 ಅಂತ ಬಂದಾಗ 7ನೇ ಮನೆಗೆ 2ನೇ ಭಾವ, ಹಾಗೂ ಈಗ ಬಲವಂತದಿಂದ ಮದುವೆ ಆಗುತ್ತೆ. ಓಕೆ 7th ಹೌಸ್ ಇಸ್ ಈಸಿ ಮ್ಯಾರೇಜ್, 8th ಹೌಸ್ ಇಸ್ ಟಫ್ ಮ್ಯಾರೇಜ್ ಅಂತ ಹೇಳ್ತೀವಿ. ಟಫ್ ಕೇತುನಲ್ಲಿ ಮುಗಿಸ್ತಾರೆ. ಶುಕ್ರ ಭುಕ್ತಿಲಿ ಖಂಡಿತ ಆಗುತ್ತೆ. ಆ ಕೇತುನಲ್ಲಿ ಶುಕ್ರ ಭುಕ್ತಿ ಅಂತ ಕರಿತೀವಿ. ಕರೆಕ್ಟಾಗಿರ್ತಕ್ಕಂಥದ್ದು ಜೂನಿಂದ ಜುಲೈಗೆ ತುಂಬ ಸ್ಟ್ರಾಂಗ್ ಆಗಿದೆ, 4 ತಿಂಗಳಲ್ಲಿ ಸ್ಟ್ರಾಂಗ್ ಆಗಿದೆ. ಆ ಟೈಮಲ್ಲಿ ಮಾತುಕತೆ ಮಾಡ್ಕೊಳ್ಳಿ. ಇಲ್ಲ ಅಂದರೆ ದೇ ಹ್ಯಾವ್ ಟು ಗೋ ಟು 2026 ಜನವರಿ ಅಂತೂ ತುಂಬ ಸ್ಟ್ರಾಂಗ್ ಇದೆ. ಓಕೆ ಇದು 50-60% ಅಂದರೆ 100% 2026. ಯಾಕೆಂದರೆ ಆಫರ್ಗಳು ಯಾವ ಥರ ಬರುತ್ತೆ ಅಂದರೆ ಬಲವಂತ ಒಂದು ಆಫರ್ ಬರುತ್ತೆ, ಸುಮಾರಾಗಿರೋ ಆಫರು ಅಥವಾ ಆಫರೇ ಇಲ್ಲ. ಹಾ ಹಾ ಈ ಥರ ಒಂದು 3 ಬಕೆಟ್ಸ್ನ ನಾವು ಡಿವೈಡ್ ಮಾಡ್ತೀವಿ ಜ್ಯೋತಿಷದಲ್ಲಿ. ನಾರ್ಮಲ್ ಏನು ಸುಮಾರಾಗಿ ಬರುತ್ತೆ, ಎಷ್ಟು ಇದಾಗೆ ಬರೋದಿಲ್ಲ ಆ ಥರ. ಓಕೆ, ಮುಂದಿನ ಕರೆಕ್ಟ್ ತಗೊಂಡು. ಓಕೆ, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಹಾ ನಮಸ್ಕಾರ ರೀ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ ತಂಗಿ ಬಗ್ಗೆ ಕೇಳಾಗಿತ್ತು. ಹುಟ್ಟಿದ ದಿನಾಂಕ ಸಮಯ ಗೊತ್ತಿದೆಯಾ? ಹಾ ಗೊತ್ತಿದೆ. ಹೇಳಿಮ್ಮ. 11/2/2003. 11/2/2003. ಹಾ ಓಕೆ, ಸಮಯ 10:25 PM. 10:25 PM. ಹಾ ಯಾವ ಊರಲ್ಲಿ ಹುಟ್ಟಿರೋದು? ಗುಲ್ಬರ್ಗ. ಗುರುಜಿಯೊಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ಕಾರ ಗುರುಜಿ. ಒಂದು ನಿಮಿಷ. 9 ಗಂಟೆನಾ 10 ಗಂಟೆನಾ? ಇಲ್ಲ 10:25 ರೀ. ಓಕೆ, ರಾಂಗ್ ಹಾಕಿದ್ದೀನಿ ಟೈಮ್. 10:25 PM. 10:25 ಹಾ 10:25 PM. ಓಕೆ, 22-25 ಅಂದರೆ. ಇದ್ರ ಪ್ರಕಾರ ಇವ್ರದ್ದು ರಾಶಿ ಬಂದ್ಬಿಟ್ಟು ವೃಷಭ ರಾಶಿ, ಮೃಗಶಿರ ನಕ್ಷತ್ರ. ಸರಿ ಇದೆಯಾ? ಹಾ ಕರೆಕ್ಟ್ ಅದ. ಸದ್ಯಕ್ಕೆ ರಾಹು ದಶೆ ನಡೀತಾ ಇದೆ. ರಾಹು ದಶೆಯಲ್ಲಿ 8 ಅಂತ ಲೈನಾಗಿದೆ, ನೋಡ್ಬೋದು. ಹಾಂ, ಹೇಳಿ, ಏನು ಕೇಳಬೇಕು? ಮದುವೆ ಯಾವಾಗ ಆಗುತ್ತೆ ಗುರುಜಿ? ಮದುವೆ ಜೀವನ ಸ್ವಲ್ಪ ಅಷ್ಟು ಸಮಂಜಸವಾಗಿ ಇರೋದಿಲ್ಲ. ಆದರೆ ನೆಕ್ಸ್ಟು ಗುರು ಬರ್ತಕ್ಕಂಥ ಒಂದು ವಿಚಾರದಲ್ಲಿ 4-4-10 ಕರಿಯರ್ ಕಡೆ ಫೋಕಸ್ ಮಾಡೋದು ತುಂಬ ಚೆನ್ನಾಗಿದೆ. ಕರಿಯರ್ ಅಂತ ಹೇಳ್ತೀವಿ, ಜಾಬ್ ಅಂತ ಹೇಳ್ತೀವಿ, ಹಾ ಹಾ ಅದು ತುಂಬ ಚೆನ್ನಾಗಿದೆ. ಏನು ಓದಿದ್ದಾರೆ? BA ಓದ್ಯಾರ. ಏನಮ್ಮ? BA ಆರ್ಟ್ಸ್ ಮಾಡ್ಯಾರ. BA B.Ed. ಜಾಬ್ ಹೋಗ್ತಾ BA ರೀ. ಏನು ಕೇಳಿಸಿಲ್ಲ, ಸರಿಯಾಗಿ ಕೇಳಿಸ್ತಾ ಇಲ್ಲ. ಹೇಳಮ್ಮ. BA ಓದ್ಯಾರಿ ಬರೀ. BA ಓದಿದ್ದಾರೆ. ಓದ್ತಾ ಕೆಲ್ಸಕ್ಕೆ ಹೋಗ್ತಾ ಇದ್ದಾರಾ? ಹಾ ಈ ಜಾಬಿಗೆ ಹೋಗ್ಲತ್ತಾರ್ರಿ. ಅವ್ರು ಏನು ಮಾಡ್ತಾ ಗಾಡಿ ಓಡಿಸ್ತಾ ಇದ್ದಾರಾ? ಇಲ್ಲಿ ಜಾಬ್ ಹೋಗ್ಯಾರಿ. ಏನು ಜಾಬ್ ಅಮ್ಮ? ಜಾಬ್ಗೆ BA ಹೋಗ್ತಾ ಇದ್ದಾರೆ, ಹೋಗ್ಲತ್ತಾರ್ರಿ. ಹೋಗಕ್ಕಾಗ್ತಾರ್ರಿ ಅಂತ ಹೇಳಿದ್ರು. ಹೋಗಕತ್ತಾರ್ರಿ. ಏನು ಮಾಡ್ತಾ ಇದಾರೆ ಅಂತ ಹೇಳ್ತಾ ಇಲ್ಲ. BA ಓದಾರ್ರಿ, ಕೆಲ್ಸಕ್ಕೆ ಹಚ್ಚಾರ್ರಿ. ಯಾವ ಕೆಲ್ಸಕ್ಕೆ ಹಚ್ಚಾರ್ರಿ? ಹಂಗೆ. ಕಂಪ್ಯೂಟರ್ ಆಪರೇಟರ್. ಸರಿ, ಓಕೆ. ವಿವಾಹದಲ್ಲಿ ಈಗ ಶುಭವಾಗಿರ್ತಕ್ಕಂಥ ಸಮಯ. ಈಗ ಭುಕ್ತಿಗೆ ಹೋಗ್ತೀವಿ ಅಂದರೆ ಫಸ್ಟು ದಶಾ ಹೌ ಇಟ್ ಈಸ್ ಅಂತ ತೋರಿಸ್ತೀವಿ. ನೆಕ್ಸ್ಟು ಭುಕ್ತಿಗೆ ನೋಡ್ತೀವಿ. ಭುಕ್ತಿ ಯಾವಾಗಲೂ ಅಷ್ಟೇ ಟೈಮಿಂಗ್ ಮೇಲೆ ಜ್ಯೋತಿಷ್ಯ ಇರೋದು. ಸುಮ್ಮನೆ ಆ ಪೂಜೆ ಮಾಡಿಸಿದ್ರೆ ಟೈಮ್ ಬರುತ್ತೆ, ಈ ಪೂಜೆ ಟೈಮ್ ಮಾಡಿಸಿದ್ರೆ ಆ ಭಟ್ರನ್ನ ಬೈದ್ರಲ್ಲ, ಆ ಭಟ್ರನ್ನ ಬೈದ್ರು ಕೂಡ ಬರೋದಿಲ್ಲ. ಸೊ ಯಾರು ಏನು ಬೇಕಾದ್ರೆ ತಿಳ್ಕೊಳ್ಳಿ, ಅವ್ರೇನಾದ್ರು ನನಗೆ ಬೈದ್ರೆ ಗ್ರಹಗಳಿಗೆ ಬೈದಂಗೆ ಅವರು. ನನಗೇನಾರು ಬೈದ್ರೆ ಬಿಕಾಸ್ ಐ ಆಮ್ ಟೆಲ್ಲಿಂಗ್ ಅಬೌಟ್ ದಿ ಪ್ಲಾನೆಟ್ಸ್. ಹೌದು ಹೌದು. ಓಕೆ, ರಿಯಲ್ ಆಗಿ ಹೇಳ್ತಾ ಇದ್ದೀನಿ. ಅವ್ರು ಏನಾರು ಅವ್ರನ್ನ ಬೈದ್ರು ನನ್ನನ್ನು ಬೈದ್ರೆ ನಿಮಗೆಲ್ಲ ಒಂದೇ ಒಂದು ವಿಚಾರ ಹೇಳ್ತೀನಿ, ಯು ಆರ್ ಆ್ಯಕ್ಚುಲಿ ಟೆಲ್ಲಿಂಗ್ ಟು ದಿ ಪ್ಲಾನೆಟ್ಸ್ ಓನ್ಲಿ. ಯಾಕೆಂದರೆ ಇದರಲ್ಲಿ ನಾನು ನೀಟಾಗಿ ನಾನೇನು ಹೇಳ್ದಲೆ, ಅದೇನೋ ಹೇಳ್ತಾರಲ್ಲ, ಹ್ಯೂಮನ್ ಇಂಟರ್ವೆನ್ಷನ್ ಇಲ್ದಲೆ ಪ್ಲಾನೆಟರಿ ಇಂಟೆಲಿಜೆನ್ಸು ಮತ್ತು ಇಂಟರ್ಫರೆನ್ಸ್ ತೋರಿಸ್ತಾ ಇದ್ದೀನಿ. ಇಲ್ಲಿ ಭುಕ್ತಿಗಳಲ್ಲಿ 2ನೇ ಮನೆ ಮತ್ತು 9ನೇ ಮನೆ ವಿವಾಹ ತೋರಿಸ್ತಾ ಇದೆ. ಅದಾದಮೇಲೂ ಕೂಡ ಚಂದ್ರನಲ್ಲೂ ವಿವಾಹ ತೋರಿಸ್ತಾ ಇದೆ 2ನೇ ಮನೆ. ಯಾಕಂದರೆ 2ನೇ ಮನೆ, 7ನೇ ಮನೆ, 9ನೇ ಮನೆ ಇದು ಬರಲೇಬೇಕು ವಿವಾಹಕ್ಕೆ. ನಕ್ಷತ್ರದಲ್ಲಿ ಇದು ನಕ್ಷತ್ರ ಮತ್ತು ಇದು ಸಬ್ಲಾಡ್, ಇವೆರಡರಲ್ಲೂ ಬರಲೇಬೇಕು. ಇವೆರಡರಲ್ಲೂ ಬಂದಿಲ್ಲ ಅಂತಂದರೆ ಇವಾಗ ಮದುವೆ ಆಗೋದು ಸ್ವಲ್ಪ ಕಷ್ಟ. ಇದು ಬಂದಿದೆ, ಎಸ್ ಟಿಕ್ ಬಂದಿದೆ. ನೆಕ್ಸ್ಟು ಬರುತ್ತೆ. ಇವ್ರಿಗೆ ಯೋಗ ತುಂಬ ಚೆನ್ನಾಗಿದೆ. ಚಂದ್ರ ಆದಮೇಲೆ ಬರಲ್ಲ.
ಅಂದರೆ ಒಂದು ಪೀರಿಯಡ್, ವಿಂಡೋ ಪೀರಿಯಡ್ ಅಂತ ಹೇಳ್ತೀವಿ. ಆ ಪೀರಿಯಡಲ್ಲಿ ಶೀಘ್ರವಾಗಿ ಮಾಡಬೇಕು. ಇಲ್ಲ ಅಂದರೆ ಕಾಯ್ಬೇಕು. ಮತ್ತೆ ಮದುವೆ ಆಗೋದು ಪರ್ಸನಲ್ ಡಿಸಿಷನ್. ಮದುವೆ ಯಾವಾಗ ಆಗುತ್ತೆ ಅಂತ ಯಾರು ಹೇಳೋಕ್ಕಾಗಲ್ಲ, ನಾನು ಹೇಳೋಕ್ಕಾಗಲ್ಲ. ಮದುವೆ ಅಂದರೆ ನಿಮಗೆ ಕಂಪ್ನಿಗಳಲ್ಲಿ ಅಪ್ಲೈ ಮಾಡ್ತಾ ಇದ್ದಾಗ ನಿಮಗೆ ಜಾಬ್ ಕಾಣಿಸುತ್ತೆ. ನಾನು ಯಾವುದೋ ಒಂದು ಅಕೌಂಟೆಂಟ್ ಆದಾಗ ಒಂದು 4 ಕಂಪ್ನಿ ಕಾಣಿಸುತ್ತೆ, ಅಕೌಂಟೆಂಟ್ ಅಂತ. ನಾವು ಅಪ್ಲೈ ಮಾಡ್ತೀವಿ, ಅವರು ಸೆಲೆಕ್ಟ್ ಮಾಡ್ಕೊಳ್ತಾರೆ. ಆದರೆ ಸಂಬಳದಿಂದ ಬೇಡ ಅನ್ನೋದು, ದೂರ ಅಂತ ಬೇಡ ಅನ್ನೋದು, ಅಥವಾ ನಮಗೆ ಯಾಕೋ ಆ ಕಂಪ್ನಿ ಯಾಕೋ ಸರಿ ಇಲ್ಲ, ಸಣ್ಣ ಕಂಪ್ನಿ ಅನ್ನೋದು, ಅಥವಾ ಡೌಟ್ ಪಡೋದು ಸಂಬಳ ಕೊಡ್ತಾರೆ ಇಲ್ವೋ, ಇವೆಲ್ಲವೂ ಜ್ಯೋತಿಷ್ಯ ಪರ್ಸ್ನಲ್ ವೈಯಕ್ತಿಕ ಇಂಟ್ರೆಸ್ಟ್ಗೆ ಯಾರೂ ಹೇಳೋಕ್ಕಾಗಲ್ಲ. ಮದುವೆ ಯಾಕೆ ಆಗ್ತಾ ಇಲ್ಲ ಅಂತಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಟ್ರೆಸ್ಟ್ ಅನ್ನೋದೇ. ಇಂಟ್ರೆಸ್ಟ್ಗೆ ಯಾವ ಮನೇನೂ ಇಲ್ಲ. ಊಟ ಸಿಗುತ್ತಾ ಈ ಅಪ್ಪನಿಗೆ? ಆಹಾರ ಸಿಗುತ್ತೆ, ಹೌದು ಆಹಾರ ಸಿಗುತ್ತೆ, ಊಟ ಮಾಡ್ಬೋದು. ತಿಂತಾನ? ವೈಯಕ್ತಿಕ. ನಿಮ್ಗೊಂದು 10 ಪ್ಲೇಟ್ ಇಡ್ಬೋದು, ನಿಮಗೆ ಯಾವ್ದು ಇಷ್ಟನೋ ಅದೆಲ್ಲಾನು ಇಡ್ಬೋದು. ತಿನ್ನೋದು ಬಿಡೋದು ಅವರ ಇಚ್ಛೆ ಇಲ್ಲಿ ಜ್ಯೋತಿಷದಲ್ಲಿ ಇಲ್ಲ. ಓಕೆ. ಹಾಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ವಿಚಾರದಲ್ಲಿ ರಾಹು ಮತ್ತು ಚಂದ್ರ 2025 ಜುಲೈ ಆದಮೇಲೆ 2027 ಜನವರಿ ಒಳಗಡೆ ಮದುವೆ ಆಗುತ್ತೆ. ಈಗ ಸದ್ಯಕ್ಕೆ ಇದೆ, ಜುಲೈ ಒಳಗಡೆ ಇದೆ. ಜುಲೈ ಆದಮೇಲೆ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಆಮೇಲೆ 1 ಇಯರ್ ಇರಲ್ಲ, ಮತ್ತೆ ರಾಹು ಮುಗಿದು ಗುರುಗೆ ಹೋಗ್ಬೇಕು, ಬ್ರೇಕ್ ಸಿಕ್ಬಿಡ್ತಾವೆ ನೀವು. ಓಕೆ, ಥ್ಯಾಂಕ್ ಯು. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಸಮಸ್ಯೆಯನ್ನು ಆಲಿಸಿ ಅದಕ್ಕೆ ತಕ್ಕಂಥ ಪರಿಹಾರ ಮಾರ್ಗವನ್ನು ಗುರುಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಗುರುಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು ಅಥವಾ ಜಾತಕದ ಪರಿಶೀಲನೆಯನ್ನು ಏನಾದರೂ ಮಾಡಿಸ್ಕೊಳ್ಬೇಕು ಅನ್ನೋದಾದರೆ ನಿಮ್ಮ TV ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ.